ನಮಸ್ಕಾರ. ಸ್ಮಾರ್ಟ್ ಟಿವಿಯ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಂಗನಾಥ್. ಇವತ್ತು ದೇಶದ ರಕ್ಷಣಾ ಇಲಾಖೆಯ ಸಚಿವಾಲಯ ಒಂದು ಪ್ರಕಟಣೆಯನ್ನು ಹೊರಡಿಸಿತು. ಆಗಸ್ಟ್ 15ರಂದು ದೆಹಲಿಯ ಕೆಂಪುಕೋಟೆಯಲ್ಲಿ ಆಚರಿಸಲಾಗುವ 80ನೇ ಸ್ವಾತಂತ್ರ್ಯೋತ್ಸವದಲ್ಲಿ ವಂದೇ ಮಾತರಂ ಗೀತೆಯನ್ನ ಪೂರ್ಣ ಪ್ರಮಾಣದಲ್ಲಿ ಹಾಡಲಾಗುವುದು ಎನ್ನುವಂತಹ ಒಂದು ಪ್ರಕಟಣೆಯನ್ನ ಹೊರಡಿಸಿತು. ಈ ಹಿಂದೆಯೇ ಇದರ ಚರ್ಚೆ ಆಗ್ತಾ ಇದ್ವು. 1875ರಲ್ಲಿ ಬಂಕಿಮಚಂದ್ರ ಚಟರ್ಜಿ ಅವರಿಂದ ರಚಿತವಾದ ಈ ಗೀತೆಗೆ 150 ವರ್ಷಗಳು ತುಂಬುತ್ತಾ ಇದ್ದಾವೆ. 150 ವರ್ಷಗಳು ತುಂಬುತ್ತಿರುವ ಈ ಶುಭ ಸಂದರ್ಭದಲ್ಲಿ ಕೆಂಪುಕೋಟೆಯ ಮೇಲೆ ವಂದೇ ಮಾತರಂ ಗೀತೆಯ ಒಂದು ಗಾಯನ ಮೊಳಗಲಿಕ್ಕಿದೆ. ನಮ್ಮ ದೇಶದಲ್ಲಿ ಬಹುತೇಕ ಇಂತಹ ವಿಚಾರಗಳು ರಾಜಕೀಯ ಚರ್ಚೆಗೆ ಗ್ರಾಸ ಆಗ್ತವೆ. ಅದರಂತೆ ಈ ವಿಚಾರವು ಕೂಡ ರಾಜಕೀಯದ ಚರ್ಚೆಗೆ ಗ್ರಾಸ ಆಗಿದೆ. ಮೊನ್ನೆ ಯಾರೋ ಒಬ್ಬ ಸಂಸದರು ಮಾತನಾಡಿರೋದನ್ನ ನೋಡ್ತಾ ಇದ್ದೆ. ಮೋದಿ ಅವರು ಗುಂಡಿಕ್ಕಿದ್ರು ಕೂಡ ವಂದೇ ಮಾತರಂ ಗೀತೆಯನ್ನ ಪೂರ್ಣ ಪ್ರಮಾಣದಲ್ಲಿ, ಅಂದ್ರೆ ಎಷ್ಟು ಚರಣಗಳಿದಾವೋ ಗೀತೆಯಲ್ಲಿ ಅಷ್ಟು ಚರಣಗಳನ್ನ ಹಾಡಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಇವತ್ತು ಕೇರಳದಲ್ಲಿ ಕೂಡ ಈ ಚರ್ಚೆ, ಈ ವಿಚಾರ ವಿವಾದಕ್ಕೀಡಾಗಿರುವಂತಹದ್ದು. ಕೇರಳದ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಹಾಲಿ ಮುಖ್ಯಮಂತ್ರಿ ವಿ.ಡಿ. ಸತೀಶನ್ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಯಾಕೆ ಅಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ಹಾಡೋದು ಬೇಡ ಅಂತ. ಅದರ ಜೊತೆಗೆ ನಾವು ಜಾತ್ಯತೀತರು ಅಂತ ಗುರುತಿಸಿಕೊಳ್ಳುವ ಒಂದು ಬಣದಲ್ಲಿರುವಂತಹ ಅನೇಕರು ಈ ವಿಚಾರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತಹದ್ದು. 150 ವರ್ಷಗಳು ತುಂಬಿರುವ ಈ ಗೀತೆ, ವಂದೇ ಮಾತರಂ ಎನ್ನುವ ಈ ಗೀತೆ, ರಾಷ್ಟ್ರೀಯ ಗೀತೆ, ಸ್ವತಂತ್ರ ಚಳುವಳಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ದೇಶದ ಇತಿಹಾಸದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದೆ. ರಾಷ್ಟ್ರ ಪ್ರೇಮದ ಜಾಗೃತಿಯ ಸಂಕೇತವಾಗಿ ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ಈ ಗೀತೆ ಕೆಲಸ ಮಾಡಿರುವಂತಹದ್ದು. ಯಾವುದೋ ಕಾರಣಕ್ಕೆ, ಯಾವುದೋ ಒಂದು ಸಮುದಾಯವನ್ನು ಮೆಚ್ಚಿಸಲಿಕ್ಕೆ ಅಥವಾ ಇಡಿಯಾಗಿ ದಕ್ಕುವ ಸಗಟು ಮತಗಳಿಗಾಗಿ ಓಲೈಕೆ ರಾಜಕಾರಣ ಮಾಡುವುದಕ್ಕೆ ಅನೇಕರ ವಾದ ಇದು. ಪೂರ್ಣ ಪ್ರಮಾಣದಲ್ಲಿ ಹಾಡೋದು ಬೇಡ ಅಂತ ಒಂದು ಲಾಜಿಕ್. ಅಂದ್ರೆ ನಾನು ಈ ವಾದ ಕೇಳಿ ಬಹಳ ಆಶ್ಚರ್ಯ ಆಯಿತು ನನಗೆ. ಕೇಂದ್ರ ಸರ್ಕಾರ ಸಂಘ ಪರಿವಾರದ ಅಜೆಂಡವನ್ನ ಎತ್ತಿ ಹಿಡಿಲಿಕ್ಕೆ, ಸಂಘ ಪರಿವಾರದ ಅಜೆಂಡದ ರೂಪದಲ್ಲಿ ಈ ಗೀತೆಯನ್ನ ಹಾಡುವಂತಹ ವಿಚಾರವಾಗಿ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ ಎನ್ನುವಂತಹ ವಾದವನ್ನು ಕೇಳಿಸಿಕೊಂಡು ಬಹಳ ಆಶ್ಚರ್ಯ ಆಯಿತು ನನಗೆ. 1875ರಲ್ಲಿ ಈ ಗೀತೆ ರಚನೆಯಾದಂತಹ ಸಂದರ್ಭದಲ್ಲಿ RSS ಹುಟ್ಟೇ ಇರಲಿಲ್ಲ ರೀ. RSS ರಚನೆಯಾಗಿದ್ದು 1925ರಲ್ಲಿ. ಹಾಗಾಗಿ ಆ ಥಿಂಕಿಂಗ್ ಲೆವೆಲ್ಲು, ಆ ಒಂದು ಯಾರನ್ನೋ ಮೆಚ್ಚಿಸಬೇಕು ಎನ್ನುವಂತಹ ಹಂಬಲದಿಂದ ಆಡುವ ಮಾತುಗಳು ಎಷ್ಟರ ಮಟ್ಟಿಗೆ ದೇಶದ ಇತಿಹಾಸವನ್ನ ಅಥವಾ ದೇಶದ ಇತಿಹಾಸದ ಪುನರ್ಸ್ಮರಣೆಯನ್ನು ಕೂಡ ಈ ರೀತಿಯಾದಂತಹ ವಿವಾದಿತ ವಿಚಾರವಾಗಿ ಮಾಡುವಂತಹ ಮನಸ್ಥಿತಿ ಅದೆಲ್ಲಿಂದ ಬರುತ್ತೆ ಎನ್ನುವಂಥದ್ದು ನನಗಂತೂ ತೋಚದ ವಿಚಾರ. ಬಟ್ ಏನೇ ಆದರೂ ಕೇಂದ್ರ ಸರ್ಕಾರ ಇಂಥದ್ದೊಂದು ನಿರ್ಧಾರವನ್ನ ಮಾಡಿದೆ. ಬಹಳ ಜನಕ್ಕೆ ಇದು ಆಶ್ಚರ್ಯ ಅನಿಸಬಹುದು. ಎಸ್, ಇಟ್ ಈಸ್ ಮೈ ಸ್ಟ್ಯಾಂಡ್. ಇಂತಹದ್ದೊಂದು ಕೇಂದ್ರ ಸರ್ಕಾರದ ನಿರ್ಧಾರ ಶ್ಲಾಘನೀಯ. ದೇಶ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ನರಳುತ್ತಿರುವಂತಹ ಸಂದರ್ಭದಲ್ಲಿ, ಸ್ವತಂತ್ರವನ್ನ ಪಡಿಬೇಕು ಎನ್ನುವಂತಹ ಸಂದರ್ಭದಲ್ಲಿ ದೇಶದ ಜನರ ಜಾಗೃತಿಯ ಸಂಕೇತವಾಗಿ ಈ ಗೀತೆ ಪ್ರಮುಖ ಕಾರ್ಯವನ್ನ ನಿರ್ವಹಿಸಿದೆ. ಅಂತಹ ಗೀತೆಗೆ ಇಂತಹದ್ದೊಂದು ಮನ್ನಣೆಯನ್ನ ಕೊಡ್ತಾ ಇರುವಂತದ್ದು ನಿಜಕ್ಕೂ ಶ್ಲಾಘನೀಯ. ಇನ್ನು ಮುಂದಿನ ಸುದ್ದಿಗೆ ಹೋಗೋಣ. ಯಾರು ವಿರೋಧ ಮಾಡದೇ ಇದ್ರೂ ಆಗಸ್ಟ್ 15ರಂದು ದೆಹಲಿಯ ಕೆಂಪುಕೋಟೆಯ ಮೇಲೆ ವಂದೇ ಮಾತರಂ ಗೀತೆಯನ್ನು ಹಾಡಲಾಗುತ್ತೆ. ಇನ್ನು ಮುಂದಿನ ಸುದ್ದಿ ಒಂದು ನ್ಯಾಷನಲ್ ಸುದ್ದಿ, ಒಂದು ಅಪ್ಡೇಟ್. ಅದು ಕಾವೇರಿ ಜಲ ನೀರು ಬಿಡುಗಡೆ ಅಪ್ಡೇಟ್.
ಕಾವೇರಿ ನೀರು ನಿರ್ವಹಣಾ ಸಮಿತಿ ಇವತ್ತು ಕೂಡ ಒಂದು ಸೂಚನೆಯನ್ನ ಕೊಡ್ತು. ಪ್ರತಿದಿನ 12,000 ಕ್ಯೂಸೆಕ್ನಂತೆ ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ನೀರು ಹರಿಸಬೇಕು ಎನ್ನುವಂತ ಸೂಚನೆಯನ್ನ ಕರ್ನಾಟಕಕ್ಕೆ ಕೊಟ್ಟಿದೆ. ಕರ್ನಾಟಕಕ್ಕೆ ಇದೊಂದು ಬ್ಯಾಡ್ ನ್ಯೂಸ್. ಈ ವಾರದಲ್ಲೇ ಒಂದು ಸ್ವಲ್ಪ ಮಳೆ ಕೂಡ ಆಗ್ತಾ ಇರುವಂಥದ್ದು, ಕೃಷ್ಣೆಯ ಒಡಲು ಕೂಡ ತುಂಬಿರುವಂತಹದ್ದು, ಒಂದು ಸ್ವಲ್ಪ ಉಸಿರಾಡಬಹುದು ಎನ್ನುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇಂತಹ ಸಂದರ್ಭದಲ್ಲಿ ಕಾವೇರಿ ನೀರು ನಿರ್ವಹಣಾ ಸಮಿತಿ ಇಂತಹದ್ದೊಂದು ಸೂಚನೆಯನ್ನು ಕೊಟ್ಟಿದೆ. ಇದಕ್ಕೆ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿ, ಕಾವೇರಿ ಜಲಾನಯನದ 4 ಜಲಾಶಯಗಳ ಇನ್ಫ್ಲಾ ಏನಿದೆ ಅಂದ್ರೆ ಒಳಹರಿವು ಏನಿದೆ ಅದನ್ನು ನೋಡಿಕೊಂಡು ನೀರಾವರಿ ಖಾತೆ ಸಚಿವರು ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಒಂದು ಮಾತುಕತೆ ಮತ್ತು ಸಚಿವರ ಜೊತೆ ಸಭೆಯನ್ನು ನಡೆಸಿ ಒಂದು ಅಂತಿಮ ನಿರ್ಧಾರವನ್ನ ತಗೊಳ್ತೀವಿ ಎನ್ನುವಂಥದ್ದನ್ನ ಹೇಳಿದ್ದಾರೆ. ಇನ್ನು ರಾಜ್ಯದ ಸುದ್ದಿಗಳಿಗೆ ಬರೋಣ. SIR ಅಂತಿಮ ಹಂತಕ್ಕೆ ತಲುಪಿದೆ. ಬೆಂಗಳೂರಿನಲ್ಲೇ ಬರೋಬ್ಬರಿ 49 ಲಕ್ಷ ಮತದಾರರನ್ನ ಕೈ ಬಿಡುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಒಟ್ಟು 1.3 ಕೋಟಿ ಅಂದ್ರೆ 1,30,00,000 ಮತದಾರರು ಇರುವಂತಹದ್ದು. ಅದರಲ್ಲಿ 49 ಲಕ್ಷ ಮತದಾರರು ಬೇರೆ ಕಡೆ ಹೋಗಿರುವಂತಹದ್ದು ಅಥವಾ ಬೇರೆ ಕಡೆಯಿಂದ ಬಂದಿರುವಂತಹವರು, ಡೆತ್ ಆದಂಥವರು, ಶಿಫ್ಟ್ ಆದಂಥವರು, ಅವರೆಲ್ಲರನ್ನ ಸೇರಿ 49 ಲಕ್ಷ ಮತದಾರರು ಅಂತ ಗುರುತಿಸಲಾಗಿದೆ. ಆ ಮತದಾರರನ್ನ ಕೈ ಬಿಡುವಂತಹ ಸಾಧ್ಯತೆ ಇದೆ. ಈ ವಿಚಾರವನ್ನ ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಿದೆ. ADSSO ಅಂತ ಗುರುತು ಮಾಡಿರೋ ಪ್ರಕರಣಗಳನ್ನ ಮಾರ್ಕ್ ಮಾಡಿ ಮಹಜರು ಮಾಡೋದಕ್ಕೆ ಕೂಡ ಸೂಚನೆ ಮಾಡಿದ್ದಾರೆ. ಜೊತೆಗೆ 2 ಬಾರಿ ಮಾರ್ಕಿಂಗ್ ಮಾಡಲಿಕ್ಕೆ ಕೂಡ ಸೂಚಿಸಲಾಗಿದೆ. ಇನ್ನು ರಂಗಭೂಮಿ ಕಲಾವಿದ ಪ್ರಕಾಶ್ ರಾಜ್ ಅವರು ಇವತ್ತು ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ನಾನೇನು ತುಂಬಾ ಡ್ರ್ಯಾಗ್ ಮಾಡಕ್ ಹೋಗಲ್ಲ, ಜಸ್ಟ್ ಹೇಳ್ಬಿಡ್ತೀನಿ. ಮತದಾರರ ಪಟ್ಟಿ SIR ಅಂತಿಮ ಹಂತಕ್ಕೆ ತಲುಪಿದೆ. ಕೈಬಿಡುವ ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ತನ್ನ ಹೆಸರು ಕೂಡ ಬಿಟ್ಟೋಗಿದೆ ಎನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಯಥಾವತ್ತು ನಾನು ಜಿಸ್ಟ್ ಹೇಳ್ಬಿಡ್ತೀನಿ. ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಂತರ ಬೆಂಗಳೂರಿನಲ್ಲಿ ಮತದಾರರ ಪಟ್ಟಿಯಿಂದ ನನ್ನ ಹೆಸರು ಡಿಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ನಟ ಪ್ರಕಾಶ್ ರಾಜ್ ಅವರು ಹೇಳ್ಕೊಂಡಿದ್ದಾರೆ. SIR ವೇಳೆ ಕೈಬಿಟ್ಟ 65 ಲಕ್ಷ ಮತದಾರರಲ್ಲಿ ನಾನು ಕೂಡ ಒಬ್ಬ. ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮೊಂದಿಗೆ ಒಂದು ಜೋಕ್ ಹೇಳಿಕೊಳ್ಳಲು ಬಯಸುತ್ತೇನೆ. SIR ನಂತರ ಬೆಂಗಳೂರು ಕ್ಷೇತ್ರದಿಂದ ಮತದಾರರ ಹಕ್ಕನ್ನು ಅಳಿಸಿ ಹಾಕಲಾದ 65 ಲಕ್ಷ ಮತದಾರರಲ್ಲಿ ನಾನು ಒಬ್ಬ. ಒಳ್ಳೆಯ ಜೋಕ್. ನಾನು ಈ ಕ್ಷೇತ್ರದಲ್ಲೇ ಹುಟ್ಟಿದ್ದೇನೆ, ನಾನು ಈ ಕ್ಷೇತ್ರದಲ್ಲೇ ವಾಸಿಸುತ್ತಿದ್ದೆ, ನನ್ನ ಶಾಲಾ ಕಾಲೇಜು ರಂಗಭೂಮಿ ಶಿಕ್ಷಣವನ್ನು ಇಲ್ಲೇ ಪಡೆದಿದ್ದೇನೆ. ನಿಮ್ಮ ಮಾಹಿತಿಗಾಗಿ ನಾನು ಈ ಕ್ಷೇತ್ರದ ಲೋಕಸಭಾ ಚುನಾವಣಾ ಅಭ್ಯರ್ಥಿಯೂ ಆಗಿದ್ದೆ. ಜೋಕ್ ಚೆನ್ನಾಗಿದೆ, ಆಟ ಮುಂದುವರಿಯುತ್ತಿದೆ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋ ಸಂದೇಶವನ್ನ ಹಂಚಿಕೊಂಡಿದ್ದಾರೆ. ಇದು ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಯಾರ್ಯಾರು ಹೇಗೆ ತಗೊಳ್ತಿರೋ, ಹೇಗೆ ಅರಗಿಸಿಕೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಇನ್ನು ಮುಂದಿನ ಸುದ್ದಿಗೆ ಹೋಗೋಣ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇವತ್ತು ಮಾಧ್ಯಮಗಳ ಜೊತೆ ಮಾತನಾಡಿ, ಎಲ್ಲಿಯವರೆಗೆ ನಾಗೇಂದ್ರರವರು ಸಚಿವರಾಗಿರ್ತಾರೋ ಅಲ್ಲಿಯವರೆಗೆ ಅಧಿವೇಶನ ನಡೀಲಿಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟರು. ಯಾಕೆ? ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 100 ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಎನ್ನಲಾಗಿರುವ ಆರೋಪದಲ್ಲಿ ನಾಗೇಂದ್ರ ಅವರು ಬೇಲ್ ಮೇಲೆ ಹೊರಗಿದ್ದಾರೆ. ಅದು ಪ್ರಕರಣ ಇನ್ನು ಇತ್ಯರ್ಥ ಆಗಿಲ್ಲ. ನಾನು ಮೊನ್ನೆನೂ ಕೂಡ ಈ ಬಗ್ಗೆ ಮಾತನಾಡಿದೆ. ಇವತ್ತು ಇದೇ ವಿಚಾರವಾಗಿ ಪ್ರತಿಕ್ರಿಯಿಸಿದ ಆರ್ ಅಶೋಕ್ ಅವರು, ಎಲ್ಲಿಯವರೆಗೆ ನಾಗೇಂದ್ರ ಅವರು ಸಚಿವರಾಗಿರ್ತಾರೋ ಅಲ್ಲಿವರೆಗೆ ನಾವು ಸದನವನ್ನ ನಡೆಯಲು ಅವಕಾಶ ನೀಡುವುದಿಲ್ಲ. ರಾಜೀನಾಮೆಯನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡಲೇ ಪಡೆಯಬೇಕಂತ ಹೇಳ್ಬಿಟ್ಟು ಒಂದು ಆಗ್ರಹವನ್ನ ಕೂಡ ಮಾಡಿದ್ರು. ಅದರ ಜೊತೆಗೆ ಇನ್ನು ಕ್ಯಾಬಿನೆಟ್ ವಿಸ್ತರಣೆ ಆಗಿದೆ. ಕ್ಯಾಬಿನೆಟ್ ವಿಸ್ತರಣೆ ಆದ ಬಳಿಕ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅಂತ ಹಂಚಿಕೆ ಆಗಿಲ್ಲ. ನಾನು ನಿನ್ನೆ ಮಾತನಾಡ್ತಾ ಇದೇ ವಿಷಯವನ್ನು ಹೇಳಿದೆ. ಅಟ್ಲೀಸ್ಟ್ ಅವರವರ ಇಲಾಖೆಯನ್ನ ಹಂಚಿದ್ರೆ ಅವರಿಗೆ ತಮ್ಮ ಇಲಾಖೆಯ ಆಗು ಹೋಗುಗಳ ಬಗ್ಗೆ ಎಲ್ಲಿಯ ತನಕ ಕೆಲಸಗಳಾಗಿದ್ದಾವೆ, ಏನು ಕೆಲಸಗಳು ಬಾಕಿ ಇದ್ದಾವೆ ಎನ್ನುವಂಥದ್ದನ್ನ ಒಂದು ಬ್ರೀಫ್ ಮಾಡ್ಲಿಕ್ಕಾದ್ರೂ 2 ದಿನ ಸಮಯ ಕೊಡ್ರಪ್ಪ ಅಂತ ಹೇಳಿ. ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಖಾತೆಯ ಕಗ್ಗಟ್ಟು ಮುಂದುವರಿದಿದೆ. ನಮ್ಮ ಮಾಧ್ಯಮದವರು ಇಂದೇ ಕ್ಲೈಮ್ಯಾಕ್ಸ್ ಅಂತ ಆಗ್ತಾ ಇದ್ದಾರೆ. ಬಟ್ ಅದು ಬಗೆಹರಿತಾ ಇಲ್ಲ. ಎಲ್ಲದಕ್ಕೂ ಮುಖ್ಯಮಂತ್ರಿಯೇ ಉತ್ತರ ಕೊಡುವುದಾದ್ರೆ ಸಚಿವರು ಯಾಕೆ ಕತ್ತೆ ಕಾಯ್ಲಿಕ್ಕಿದಾರಾ?
ಜನರ ತೆರಿಗೆ ಹಣದಲ್ಲಿ ಸಚಿವರಿಗೆ ಕಾರು, ಮನೆ ಎಲ್ಲವನ್ನೂ ನೀಡುತ್ತಾರೆ. ಇದು ಚಕ್ರಾಧಿಪತ್ಯ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನಕ್ಕೆ ಗೌರವ ನೀಡುವುದಾದರೆ ಮುಖ್ಯಮಂತ್ರಿಗೆ ಯಾವ ಅಧಿಕಾರ ಇದೆ ಎಂದು ತಿಳಿದುಕೊಳ್ಳಬೇಕು. ಮುಖ್ಯಮಂತ್ರಿಯ ಉತ್ತರ ಕೊಡುವುದಾದರೆ ಎಲ್ಲ ಸಚಿವರನ್ನ ಅಧಿವೇಶನದಿಂದ ಹೊರಕ್ಕೆ ಹಾಕಬೇಕು. ಇದು ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಗೂಂಡಾಗಿರಿ ಸರ್ಕಾರ. ಅಧಿವೇಶನ ನಡೆಸುವ ಹೊಣೆ ಇದ್ದಲ್ಲಿ ಮೊದಲು ನಾಗೇಂದ್ರ ಅವರ ರಾಜೀನಾಮೆ ಪಡೆಯಬೇಕು. ಈ ಅಧಿವೇಶನದಲ್ಲಿ ಬಿಡದಿ ಟೌನ್ಶಿಪ್, ಕೆಪಿಎಸ್ಸಿ ಮೊದಲಾದ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಿದೆ. ಆದರೆ ಈ ಎಲ್ಲ ವಿಷಯಗಳು ಚರ್ಚೆ ಆಗಬೇಕು ಅಂತಂದ್ರೆ ಅದರ ಮೊದಲು ರಾಜೀನಾಮೆಯನ್ನ ಪಡಿಬೇಕು ಅಂತ ಹೇಳ್ಬಿಟ್ಟು ಒಂದು ಆಗ್ರಹವನ್ನ ಮಾಡಿದ್ರು. ಅದರ ಜೊತೆಗೆ ಬಿಜೆಪಿಯ ಜಿಲ್ಲಾ ಕೇಂದ್ರಗಳಿಂದ ಹೋರಾಟ ಆರಂಭಿಸಲಾಗ್ತದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಬಿಜೆಪಿಯ ವತಿಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ಹೋರಾಟ ಆರಂಭಿಸಲಾಗುತ್ತದೆ. ಪ್ರತಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕಾರ್ಯಕರ್ತರು ಹೋರಾಟ ನಡೆಸುತ್ತಾರೆ. ವಿಧಾನಸಭೆ ಅಧಿವೇಶನದ ಒಳಗೆ ಹಾಗೂ ಹೊರಗೆ ಹೋರಾಟ ಮಾಡಲಾಗುವುದು. ಕಳೆದ ಬಾರಿ ಸಚಿವ ಬಿ ನಾಗೇಂದ್ರ ಅವರನ್ನ ಕಿತ್ತು ಹಾಕಿದ್ದು ಏಕೆ ಹಾಗೂ ಈಗ ಮರಳಿ ಸಚಿವರಾಗಿದ್ದು ಏಕೆ ಎಂದು ಸ್ಪಷ್ಟನೆ ನೀಡಬೇಕು. ನಾಗೇಂದ್ರ ಅವರು ಪ್ರತಿದಿನ ಕೋರ್ಟ್ನಲ್ಲೇ ಇರಬೇಕಾಗುತ್ತದೆ. ಅವರಿನ್ನು ಆರೋಪಿಯಾಗಿಯೇ ಇದ್ದಾರೆ. ಸಿಬಿಐನಲ್ಲಿ 3 ಪ್ರಕರಣಗಳು ಇನ್ನು ನಡೆಯುತ್ತಿವೆ. ಲೋಕಾಯುಕ್ತದಲ್ಲಿ 5 ಪ್ರಕರಣಗಳು ದಾಖಲಾಗಿವೆ. ಎಸ್ಟಿಯಲ್ಲಿ 1 ಪ್ರಕರಣ ಇದೆ. ಎಸ್ಐಟಿಯಲ್ಲಿ 1 ಪ್ರಕರಣ ಇದೆ. ಕಾರವಾರದಲ್ಲಿ ಸಿಐಡಿ ಪ್ರಕರಣವಿದೆ. ಚೆನ್ನೈನಲ್ಲೂ ಪ್ರಕರಣ ನಡೆಯುತ್ತಿದೆ. ಒಟ್ಟು 31 ಪ್ರಕರಣಗಳು ವಿಚಾರಣೆಯಲ್ಲಿವೆ. ಹೀಗಿರುವಾಗ ಅವರು ವಿಧಾನಸೌಧಕ್ಕೆ ಯಾವಾಗ ಬರುತ್ತಾರೆ, ಇಲಾಖೆಯ ಕೆಲಸ ಯಾವಾಗ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡಿರುವಂಥದ್ದು. ಈ ವಿಚಾರವಾಗಿ ಒಂದು ಸ್ವಲ್ಪ ಈ ವಿಷಯ ಬಂತು ಅನ್ನೋದಕ್ಕೆ ಆ್ಯಡ್ ಮಾಡ್ತೀನಿ. ರಾಜ್ಯ ಸರ್ಕಾರಕ್ಕೆ ಅದೇನು ಅನಿವಾರ್ಯತೆ ಇತ್ತೋ ಏನೋ ನನಗಂತೂ ಗೊತ್ತಿಲ್ಲ. ನಾಗೇಂದ್ರರವರ ಬದಲಿ ಅದೇ ಜಿಲ್ಲೆಗೆ ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನೋದಾಗಿದ್ದರೆ, ಒಂದು ಮಹಿಳಾ ಕೋಟದಲ್ಲಿ ಸ್ಥಾನ ಕೊಡುವಂತಹ ಮನಸ್ಥಿತಿ ಇದ್ದಿದ್ದರೆ ತುಕಾರಾಂ ಪತ್ನಿಯವರು ಅನ್ನಪೂರ್ಣರವರಿಗೆ ಕೊಡಬೇಕಿತ್ತು. ಅವರನ್ನು ಅವತ್ತು ಸಚಿವರಾಗಿ ಇದ್ದಂತಹ ನಾಗೇಂದ್ರರವರಿಂದ ರಾಜೀನಾಮೆಯನ್ನು ತೆಗೆದುಕೊಂಡು ಇವತ್ತು ನಾವು ಮತ್ತೆ ಕ್ಯಾಬಿನೆಟ್ ರೀಶಫಲ್ ಆಗಿದೆ, ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ, ಹೊಸ ಸರ್ಕಾರ ರಚನೆ ಆಗಿದೆ ಅಂತ ಹೇಳ್ಬಿಟ್ಟು ಅವರನ್ನು ಮಂತ್ರಿಮಂಡಲಕ್ಕೆ ತಗೋತೀರ ಅಂದ್ರೆ ಏನರ್ಥ? ಅವತ್ತು ಯಾಕೆ ರಾಜೀನಾಮೆ ತಗೋಬೇಕಿತ್ತು? ಅವತ್ತು ರಾಜೀನಾಮೆ ತಗೊಂಡಿದ್ದಕ್ಕೆ ಕಾರಣ ಏನು? ಇವತ್ತು ಮತ್ತೆ ವಾಪಸ್ ತೆಗೆದುಕೊಂಡಿದ್ದಕ್ಕೆ ಕಾರಣ ಏನು? ಸ್ಪಷ್ಟನೆ ಬೇಕಲ್ವಾ? ಅಶೋಕ್ ಅವ್ರು ಕೇಳ್ತಿರೋದು ಕರೆಕ್ಟ್ ಇದೆ. ಅದೇನು ಅನಿವಾರ್ಯತೆ ಇತ್ತು? ಎಸ್ಸಿಯಲ್ಲಿ ನಾಗೇಂದ್ರ ಅವರನ್ನ ಬಿಟ್ಟರೆ ಬೇರೆ ಯಾರು ಇರಲಿಲ್ವಾ ಅನ್ನೋ ತರ ಸರ್ಕಾರ ಈ ನಿರ್ಧಾರವನ್ನ ಮಾಡಿರುವಂಥದ್ದು. ಕಂಪ್ಲಿ ಗಣೇಶ್ ಅವರು ಇದ್ರಲ್ವಾ? ಇಂತಹ ಸೂಕ್ಷ್ಮ ವಿಚಾರಗಳಲ್ಲಿ ಯೋಚನೆ ಮಾಡಿ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ನೋಡೋಣ ಅದು ಯಾವ ರೀತಿ ಬಿಜೆಪಿ ಪ್ರತಿಭಟನೆ ಮಾಡುತ್ತೆ, ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಇನ್ನೇನು ಅಸೆಂಬ್ಲಿ ಸ್ಟಾರ್ಟ್ ಆಗುತ್ತೆ, ಅಧಿವೇಶನ ಸ್ಟಾರ್ಟ್ ಆದ ನಂತರ ಈ ಎಲ್ಲ ವಿಚಾರಗಳಿಗೂ ಈ ಎಲ್ಲ ಚರ್ಚೆಗಳಿಗೂ ಒಂದು ಸ್ಪಷ್ಟನೆ ಸಿಗಲಿದೆ, ಒಂದು ತೆರೆ ಬೀಳುತ್ತೆ. ಇದರೊಂದಿಗೆ ಇವತ್ತಿನ ಅಪ್ಡೇಟ್ ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಮಾರ್ಟ್ ಟಿವಿ.